ಜರ್ನಲಿಸಂ ಟ್ಯೂಷನ್ ಸಪರೇಟ್ ಆಗಿ ತಗೊಳ್ಳಿರಂತೆ, ಈಗ ಬೇಡ, ವೀಕ್ಷಕರಿಗೆ ಅವಶ್ಯಕತೆ ಇಲ್ಲ. ವಕೀಲರಾಗ್ ಪ್ರದೀಪ್ ಅವರಿದ್ದಾರೆ ಉತ್ತರ ಜರ್ನಲಿಸಂ ಕ್ಲಾಸ್ ನನಗೆ ನಿಮ್ಮ ಪ್ರಕಾರ ನನಗೆ ಅವಶ್ಯಕತೆ ಇದೆ, ಅದಕ್ಕೆ ಈ ಡಿಬೇಟ್ ಆದ್ಮೇಲೆ ಕೊಡಿರಂತೆ, ವೀಕ್ಷಕರ ವಿಷಯ ತಲುಪಿ. ಒಂದು ಕೋರ್ಟ್ ಅಲ್ಲಿ ಯಾವುದೇ ಸಂಘಟನೆ ಈ ಬಗ್ಗೆ ನನ್ಗೆ ಅನುಮತಿ ಕೊಡಿ ಅಂತ ಕೇಳಿದೆ, ಇವ್ರು ಅನುಮತಿ ಕೊಡದೇ ಇದ್ದ ಕಾರಣಕ್ಕೋಸ್ಕರ ಅವ್ರು ಹೋಗಿದ್ದಾರೆ, ಕೊಟ್ಟು ಇಲ್ಲ ರಿಜೆಕ್ಟ್ ಮಾಡಿಲ್ಲ, ಆ ಕಾರಣಕ್ಕೋಸ್ಕರ ಅವ್ರು ಹೋದ್ರು. ಅಪ್ಲಿಕೇಶನ್ ಪೆಂಡಿಂಗ್ ಇತ್ತು, ಹಂಗಾಗಿ ಅವರು ಕೋರ್ಟ್ಗೆ ಹೋದ್ರು. ಕೋರ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಬಗ್ಗೆ ಕೇಳೋ ಪ್ರಶ್ನೆ ಇಲ್ಲ. ಯಾಕೆ ಅಂತಂದ್ರೆ ದಟ್ ಈಸ್ ನಾಟ್ ಎ ಇಶ್ಯೂ. ಈ ದೇಶದಲ್ಲಿ ಹಲವಾರು ಸಂಘಟನೆಗಳಿದಾವೆ, ಹಲವಾರು ಸಂಘ ಸಂಸ್ಥೆಗಳಿದಾವೆ. ರಿಜಿಸ್ಟ್ರೇಷನ್ ಆಗ್ಲೇಬೇಕು ಅಂತ ರೂಲ್ ಇಲ್ಲ. ಈ ಕಾರ್ಯಕ್ರಮ ಮಾಡಕ್ಕೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ರಿಜಿಸ್ಟ್ರೇಷನ್ ಆಗ್ಬೇಕು, ಅದು ಬೇರೆ ಇಶ್ಯೂ. ಆದ್ರೆ ಇಲ್ಲಿ ನೀವು ಹೇಳಿದಾಗೆ ನಾವು ಯಾವುದೇ ಒಂದು ಸಂಘಟನೆ ಒಂದು ಕಾರ್ಯಕ್ರಮವನ್ನ ಮಾಡ್ತೀನಿ ಅಂದಾಗ ಅವರಿಂದ ಒಂದು ಅಂಡರ್ಟೇಕ್ ತಗೊಳ್ಳೋದು ಕಾಮನ್ ಪ್ರೊಸೀಜರ್ಸ್. ಅದನ್ನ ಅವ್ರು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅವರು ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಅನುಮತಿ ಕೊಡಬೇಕಾದದ್ದು ಸರ್ಕಾರದ ಕೆಲಸ. Subject to law and order, subject to information by the intelligence department. You ಅರ್ಥ ಮಾಡ್ದೆ ಹೇಳ್ಬಾರ್ದು, you're a lawyer. Very specific, my dear. ಸರ್, ನಾನು ಹೇಳೋದು ಕೇಳಿಸ್ಕೊಳ್ಳಿ ಸರ್. ಕೊಡುವಾಗ ಅವರು ಒಂದಷ್ಟು ನಿಬಂಧನೆಗಳನ್ನ ಕಂಡೀಷನ್ಸ್ ನ ಹಾಕ್ತಾರೆ. ಆ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡ್ತಕ್ಕಂಥದ್ದು ಆ ಕಾರ್ಯಕ್ರಮದ ಆಯೋಜಕರ ಕೆಲಸ. ಆ ತಪ್ಪುಗಳಾದ್ರೆ ಅಥವಾ ಆ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಅವರೇ ಜವಾಬ್ದಾರು, ಅದನ್ನ ತಗೊಂಡಿದ್ದಾರೆ. ಆಮೇಲೆ ಕೊಡಬೇಕಾದ್ರೆ ಆ ಅನುಮತಿಯನ್ನ ಕೊಡುವುದಕ್ಕಿಂತ ಮೊದಲೇ ಈ ಹಿಂದೆ ಕಾರ್ಯಕ್ರಮಗಳನ್ನು ಮಾಡಿದ್ದು, ಆ ಕಾರ್ಯಕ್ರಮಗಳಲ್ಲಿ ಅನಾಹುತಗಳಾಗಿದ್ರೆ, ಆ ಕಾರ್ಯಕ್ರಮಗಳಲ್ಲಿ ಸಮಸ್ಯೆಗಳಾಗಿದ್ರೆ, ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿದ್ರೆ ಈ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬಹುದು. ಅದರ ಹೊರತಾಗಿ ಯಾವುದೇ ಕಾರಣಗಳಿಲ್ಲದೆ ಇದ್ರೆ ರಿಜೆಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಯಾವುದೋ ಒಂದು ದಲಿತ್ ಪ್ಯಾಂಥರ್ಸ್ ಅಥವಾ ಇನ್ನೊಂದು ಯಾವುದೋ ಒಂದು ಸಂಘಟನೆ ಅಪ್ಲಿಕೇಶನ್ ಆಗಿದೆ ಅಂದ್ರೆ ಖಂಡಿತ ಅವ್ರಿಗೂ ಕೊಡಬೇಕು. ಆದ್ರೆ ಕೊಡಬೇಕಾದ್ರೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಡೇಟ್ ನ ನಿಗದಿ ಮಾಡಿ ಯಾವ ಸಮಯದಲ್ಲಿ ಕೊಡಬೇಕು ಅಂತ ಅವರು ಲಾ ಅಂಡ್ ಆರ್ಡರ್ ನ ಸೆಕ್ಯೂರಿಟಿ ಕೊಡಬೇಕಾಗಿರೋದ್ರಿಂದ, ಅವರೇ ಆ ಜವಾಬ್ದಾರಿನ ಹೊರಬೇಕಾಗಿರೋದ್ರಿಂದ ಅವರು ನಿಗದಿ ಮಾಡ್ಬೇಕಂತ ಅವ್ರ ಜವಾಬ್ದಾರಿ. ರಿಜೆಕ್ಟ್ ಅಂತೂ ಮಾಡ್ಲಿಕ್ಕೆ ನನ್ನ ಅಭಿಪ್ರಾಯದಲ್ಲಿ ಸಾಧ್ಯ ಇಲ್ಲ. ಕೊಡ್ಲೇಬೇಕು. ಆದ್ರೆ ಕೊಡ್ಬೇಕಾದ್ರೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ಅವ್ರು ಕೊಡ್ಬೇಕು. ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಆದ ನಂತರದಲ್ಲಿ ನಮ್ಮ ಜೊತೆಯಲ್ಲಿ ಮತ್ತಷ್ಟು ಮಂದಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಕೂಡ ಪ್ರಶ್ನೆ ಮಾಡ್ತಾ, ತಮಿಳುನಾಡಿನ ಡಿವಿಷನಲ್ ಬೆಂಚ್ ಒಂದು ಅದ್ಭುತವಾದ ಅಬ್ಸರ್ವೇಷನ್ ಮಾಡಿರುತ್ತೆ. ಇದೇ ರೀತಿಯಲ್ಲಿ RSS ಪಥಸಂಚಲನಕ್ಕೆ ನಿರ್ಬಂಧ ಹಾಕುವ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಅನ್ನ ಪ್ರೊಟೆಕ್ಟ್ ಮಾಡುವುದು ಸರ್ಕಾರದ ಕರ್ತವ್ಯವೇ ಹೊರತು ನಿರ್ಬಂಧಗಳನ್ನ ಹೇರೋದಲ್ಲ. ನಾಗರಾಜ್ ಯಾದವ್ ಜಿ, ತಮಿಳುನಾಡಿನಲ್ಲಿ ಇದೇ ರೀತಿಯ ಕೇಸ್ ಆದಾಗ ಡಿವಿಷನಲ್ ಬೆಂಚ್, ಅಲ್ಲಿನ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ಹೇಳಿದ್ದು ರಕ್ಷಣೆ ನೀಡೋದು ಸರ್ಕಾರದ ಕರ್ತವ್ಯವೇ ಹೊರತು ನಿರ್ಬಂಧಗಳನ್ನ ನಿಷೇಧಗಳನ್ನ ಹೇರೋದಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಬೇಕು ಸರ್. ನಮ್ಮ ಜೊತೆಯಲ್ಲಿ ಸಾಮಾಜಿಕ ಹೋರಾಟಗಾರರಾದ ಸುಧೀರ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷರಾದ ರಾಜಗೋಪಾಲ್ DS ಅವರು ಕೂಡ ಸ್ಟುಡಿಯೋದಲ್ಲಿದ್ದಾರೆ. ರಾಜಗೋಪಾಲ್ ಅವರೇ, ಈ 8 ಅಪ್ಲಿಕೇಶನ್ಗಳು ಒಟ್ಟು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಏನು ಅರ್ಜಿ ಇದೆ, ಅದರಲ್ಲಿ ತಮ್ಮ ಭೀಮ್ ಆರ್ಮಿ ಕಡೆಯಿಂದ ಒಂದಿದೆ. ತಾವು ಬರೆದಿರುವ ಪತ್ರದಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಉಲ್ಲೇಖ ಮಾಡ್ತೀರಿ. ಈ ಪತ್ರ ನಮ್ಮ ಬೆಳಗಿನಿಂದ ಹೋಗಿದೆ ಕೂಡ. ಅದೇ ದಿನ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಿ, ಜೊತೆಗೆ ಕೈಯಲ್ಲಿ ಬಿದಿರಿನ ಲಾಠಿ ಅಥವಾ ಖಡ್ಗ ಅಥವಾ ಪರವಾನಗಿ ಹೊಂದಿರುವ ಬಂದೂಕುಗಳನ್ನ ಪಥಸಂಚಲನದಲ್ಲಿ ಬಳಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ನೀವೇನೇ ಕೇಳಬಹುದು, ಕಾನೂನಲ್ಲಿ ಅವಕಾಶ ಇದ್ರೆ ಅವಕಾಶ ಸಿಗುತ್ತೆ. ಬಟ್ ನಾನ್ ಕೇಳೋದು, ಭೀಮ್ ಆರ್ಮಿ ಕಡೆಯಿಂದ ಈ ಹಿಂದೆ ಇಂಥದ್ದು ಎಷ್ಟು ಪಥಸಂಚಲನ ಆಗಿದೆ, ಯಾವ್ಯಾವ ಉದ್ದೇಶಕ್ಕಾಗಿದೆ, ಈಗ ಮಾಡ್ತಿರೋದು ಯಾವ ಉದ್ದೇಶಕ್ಕೆ, ಕೈಯಲ್ಲಿ ಪರವಾನಗಿ ಇರುವ ಬಂದೂಕು ಯಾವ ಉದ್ದೇಶಕ್ಕೆ? ಸರಿ ಮೇಡಮ್, ಇದಕ್ಕಿಂತ ಮುಂಚೆ ನಾವು ಕೈಯಲ್ಲಿ ನೀಲಿ ಧ್ವಜ ಹಿಡ್ಕೊಂಡು ನಾವು ಪಥಸಂಚಲನ ಮಾಡಿದ್ದೀವಿ. ಯಾವುದೇ ಈ ತರವನ್ನ ನಾವು ಮಾಡಿಲ್ಲ. ಆದರೆ ಈಗ RSS ಅವರು ಕೋಲ್ ಹಿಡ್ಕೊಂಡು ಹೋಗ್ತಾ ಇರೋದ್ರಿಂದ ನಾವು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ರೈಫಲ್ಲೋ ಅಥವಾ ಬಂದೂಕೋ ಅಥವಾ ಖಡ್ಗನೋ ಇದನ್ನು ಜೊತೆಯಲ್ಲಿ ನಾವು ಸಂವಿಧಾನದ ಪ್ರತಿ ಪೀಠಿಕೆಯ ಪ್ರತಿ ಜೊತೆಗೆ ನೀಲಿ ಶಾಲೆ ಹಾಕೊಂಡು ಪಥಸಂಚಲನ ಮಾಡ್ತೀವಿ ಅಂತ ನಾವು ಕೇಳಿದೀವಿ ಮೇಡಮ್. ಯಾವತ್ತು ಬಂದೂಕನ್ನು ಬಳಸಿರ್ಲಿಲ್ಲ ಪಥಸಂಚಲನದಲ್ಲಿ? ಬಳಸಿಲ್ಲ. ಬಳಸಬೇಕು, ಯಾಕಂದ್ರೆ RSS ನವರ ಕೈಯಲ್ಲಿ ದಂಡ ಇರುತ್ತೆ. ಎರಡು ನೋಡಿ ಮೇಡಮ್, ಕೋಲ್ ಹಿಡ್ಕೊಳ್ಳೋದು ಅಷ್ಟೇ ಅಪರಾಧ, ಖಡ್ಗ ಬಂದೂಕ್ ಹಿಡ್ಕೊಳ್ಳೋದು ಅಷ್ಟೇ ಅಪರಾಧ. ಬಟ್ ಇವಾಗ RSS ನವರು ದಂಡ ಹಿಡ್ಕೊಳ್ಳೋದು ಕಾನೂನಾತ್ಮಕವಾಗಿ ತಪ್ಪು, ಅದು ಒಂದ್ ರೀತಿಯಲ್ಲಿ ಅಸ್ತ್ರ ತರ ಕಾಣುತ್ತೆ ಅಂತ ಹೇಳುವಾಗ, ಸಂವಿಧಾನಕ್ಕೆ ವಿರುದ್ಧವಾದದ್ದು ಅಂತ ಹೇಳುವಾಗ, ನೀವು ಒಂದ್ ಕೈಯಲ್ಲಿ ಸಂವಿಧಾನ ಇಟ್ಕೊಂತೀವಿ, ಇನ್ನೊಂದ್ ಕೈಯಲ್ಲಿ ಬಂದೂಕ್ ಇಟ್ಕೊಳ್ತೀವಿ ಅಂತಂದ್ರೆ ಎರಡು ಕಾಂಟ್ರಡಿಕ್ಟರಿ ಅಲ್ವಾ ಸರ್? ಸಂವಿಧಾನ ಈ ರೀತಿ ಇನ್ನೊಂದು ಕೈಯಲ್ಲಿ ಬಂದೂಕನ್ನ ಹಿಡ್ಕೊಂಡು ಪಥಸಂಚಲನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿ
ಬಹಳ ಕ್ಲಿಯರ್ ಆಗಿ ಹೇಳ್ತಿರುವಾಗ ನಾವು ಸಂವಿಧಾನವನ್ನು ಇಟ್ಕೊಳ್ತೀವಿ, ಬಂದೂಕನ್ನು ಹಿಡ್ಕೊಳ್ತೀವಿ ಅಂದ್ಬಿಟ್ರೆ ಏನ್ ಸಂದೇಶ ಕೊಟ್ಟಿದೆ ಭೀಮ್ ಆರ್ಮಿ? ಸಾಂವಿಧಾನಿಕವಾಗಿ ನಾವು ಅನುಮತಿ ಕೇಳ್ತಾ ಇದೀವಿ ಮೇಡಮ್. ನಾವು ಉದ್ದಟತನ ಮಾಡಿ ನಾವು ಇದನ್ನೇ ಹಿಡ್ಕೊಂತೀವಿ ಅಂತ ಕೇಳ್ತಾ ಇಲ್ಲ. ಸರ್ಕಾರಕ್ಕೆ ನಾವು ಮನವಿ ಮಾಡಿದೀವಿ. ಅವ್ರು ಯಾವ್ದು ಮನವಿಗೆ ನಾವು ಪುರಸ್ಕಾರ ಮಾಡ್ತಾರೋ ಅದನ್ನ ನಾವು ಹಿಡ್ಕೊಂಡು ಹೋಗ್ತೀವಿ. ಟೋಟಲ್ 5 ವಸ್ತುಗಳು ನಾವು ಕೇಳಿದೀವಿ. ಅದರಲ್ಲಿ ಎಷ್ಟು ಕೊಡ್ತಾರೋ ಅದು ಸರ್ಕಾರಕ್ಕೆ ಬಿಟ್ಟಿದ್ದು, ಆಡಳಿತ ಪಕ್ಷಕ್ಕೆ ಬಿಟ್ಟಿದ್ದು. ಸರಿ, RSS ಕೈಯಲ್ಲಿ ಹಿಡಿಯುವ ದಂಡ ನಿಮ್ಗೆ ಅಪಾಯ ಅಂತಲೋ ಅಥವಾ ಅದೊಂದು ಅಸ್ತ್ರವಾಗಿ ಅವ್ರು ಬಳಕೆ ಮಾಡ್ಕೊಳ್ತಾರೆ ಅಂತಲೋ ನಿಮ್ಗೆ ಅನುಮಾನ ಇರೋದು, ಅಥವಾ ಹಿಂದೆ ಯಾವತ್ತಾದ್ರೂ ಆದ ಘಟನೆ? ಇದು ಒಂದು ಬೆದರಿಕೆಯ ಒಂದು ಸಂದೇಶ. ಇದು ಜನಗಳಿಗೆ, ಅಮಾಯಕ ಜನಗಳಿಗೆ ಬೆದರಿಸುವ ಒಂದು ತಂತ್ರ ಇದು. ಯಾವ ರೀತಿ ಬೆದರಿಕೆ? ನಾವು ಇಷ್ಟು ಸ್ಟ್ರಾಂಗ್ ಇದೀವಿ ಅಂತ ಹೇಳ್ಬಿಟ್ಟು, ದೇಶ ಕಟ್ತೀವಿ ಅಂತ ಹೇಳ್ಬಿಟ್ಟು ಇವರು ಊರೊಳಗಡೆ ಬರೋದಲ್ಲ. ಊರ್ ಬಾರ್ಡರ್ ಇದೆ ನೋಡಿ, ದೇಶದ ಬಾರ್ಡರ್, ಅಲ್ಲಿ ಹೋಗ್ಬೇಕು ಇವರು. ಇವ್ರ ಪೌರುಷ ಅಲ್ಲಿ ತೋರಿಸ್ಬೇಕು. ಇಲ್ಲಿ ಜನಗಳ, ಸಾಮಾನ್ಯ ಜನರ ಮಧ್ಯದಲ್ಲಿ ಒಂದು ದಿನ ಯಾವ ಚೈನಾ ಬಾರ್ಡರ್ ಮಾಡಿಲ್ಲ. ನಾನು ಅದನ್ನ ಹೇಳ್ತಿದ್ದೀನಿ ಸರ್, ನಾನು ಅದನ್ನ ಹೇಳ್ತಿದ್ದೀನಿ. ಒಬ್ಬರಾದ್ಮೇಲೆ ಐ ರಿಕ್ವೆಸ್ಟ್ ಯು ಸರ್, ಅದೇ ಸರ್. ಈಗ ಜಗದೀಶ್ ಅವರು ಹೇಳಿದ್ದನ್ನೇ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಚೈನಾ ಯುದ್ಧದ ಸಂದರ್ಭದಲ್ಲಿ RSS ನವರು ಸಹಾಯ ಮಾಡಿದ್ರು ಅನ್ನೋ ಕಾರಣಕ್ಕೆ ನೆಹರು ಅವರು ರಿಪಬ್ಲಿಕ್ ಡೇ ಪರೇಡ್ ನಲ್ಲಿ ಕರೆದಿದ್ರು ಅನ್ನೋದು ಇತಿಹಾಸ ಹೇಳುತ್ತೆ ಅನ್ನೋದು RSS ನ ವಾದ. ಮೇಡಮ್, ನಾನೊಂದು ವಿಚಾರ ಹೇಳ್ತೀನಿ ಕೇಳಿ. 100 ವರ್ಷ ಕಳೆದಿದೆ ಇವ್ರದ್ದು. RSS ಮೊನ್ನೆ 25ಕ್ಕೆ 100 ವರ್ಷ ಆಯ್ತು ಅಂತ ಹೇಳ್ತಾರೆ. ಇವರು ಪಥಸಂಚಲನ ಮಾಡ್ತಾ ಇದ್ದಾರೆ. ನಾನು ಹೇಳುದು 100 ವರ್ಷದ ಮಧ್ಯೆ ನಮ್ಮ 1947 ಬರುತ್ತೆ, ಸ್ವಾತಂತ್ರ್ಯ ನಾವು ಪಡ್ಕೊಂತೀವಿ. ಆ ಸಮಯದಲ್ಲಿ ಇವ್ರದ್ದು ಕಾಂಟ್ರಿಬ್ಯೂಷನ್ ಏನು, ಇವ್ರು ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ, ಇವ್ರು ಎಷ್ಟು ಜನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ, ಇವ್ರು ಬ್ರಿಟಿಷರ ಜೊತೆ ಸೇರ್ಕೊಂಡವ್ರು. ಇವರು ಇದಕ್ಕೆ ಒಂದು 4 ಡಿಬೇಟ್ ಗಳನ್ನ ಮಾಡಿ RSS ನವರನ್ನೇ ಪ್ರಶ್ನೆ ಕೇಳಿದಾಗ ಅವ್ರು ಉತ್ತರ ಕೊಟ್ಟಿದ್ದಾರೆ. ಬಟ್ ಇವತ್ತಿನ ಡಿಬೇಟ್ ಸರ್ 1947 ಅಥವಾ 1960 ಸಂದರ್ಭದಲ್ಲಾದ ಚೀನಾ ಯುದ್ಧ, ಅದನ್ನೆಲ್ಲ ಪಕ್ಕಕ್ಕಿಟ್ಟು 2025ರಲ್ಲಿ RSS ನ ದಂಡ ಭೀಮ್ ಆರ್ಮಿಗೆ ಪ್ರಚೋದನೆ ಅಂತಲೋ ಭಯ ಹುಟ್ಟಿಸೋದು ಅಂತಲೋ ಯಾಕೆ ಅನ್ನಿಸ್ತಿದೆ ಅಂತ ಹೇಳಿ. ಹಿಂದೆ ಯಾವತ್ತಾರ ಅವ್ರು ಹೊಡೆದಿದ್ದು ಅಂದ್ರೆ 2025ನೇ ಇಸ್ವಿಲೋ 24ನೇ ಇಸ್ವಿಲೋ ಆ ದಂಡವನ್ನ ಯಾರ ಮೇಲಾದ್ರೂ ಪ್ರಯೋಗ ಮಾಡಿದ್ದು, ಆ ದಂಡದಿಂದಾಗಿ ಸಮಾಜದ ಶಾಂತಿ ಕದಡುವಂತಹ ಘಟನೆ ಆಗಿದ್ದು, ಅಂತದ್ ಯಾವ್ದಾದ್ರೂ ನಿಮ್ ಗಮನಕ್ಕೆ ಬಂದಿದೆಯಾ? ಇವರ ಒಂದು ದಂಡದಿಂದ ಪ್ರೇರಿತರಾಗಿ ಇವರ ಸಹೋದರ ಸಂಘಟನೆಗಳು ಇವತ್ತು ಕರ್ನಾಟಕದ ಸಾಹಿತಿಗಳಾದ MM ಕಲಬುರ್ಗಿ ಅವರಾಗಿರ್ಬೋದು, ಪತ್ರಕರ್ತರಾಗಿದ್ದಂತ ಗೌರಿ ಲಂಕೇಶ್ ಆಗಿರ್ಬೋದು, ಮುಂಬೈನ ದಾಬುಲ್ಕರ್ ಆಗಿರ್ಬೋದು, ಅವರಗಳ ಹತ್ಯೆ ಆಗಿದೆ. ಇವರ ಒಂದು ಪ್ರಚೋದನೆಯಿಂದ ಹತ್ಯೆ ಆಗಿದೆ. ನಾನು 100 ಹೇಳ್ತೀನಿ. ಇದೆಯಾ ತನಿಖೆ ಸರ್ಕಾರಕ್ಕೆ ಅವರಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಪೂರ್ತಿ ಮಾಡಕ್ ಬಿಡಿ. ಹಿಂದೂ ಸಂಘಟನೆಗಳು, ಇವರ ಸಹೋದರ ಹಿಂದೂ ಸಂಘಟನೆ ಯಾವುದು ಸರ್? ಯಾವುದು? ಯಾವ ಸಂಘಟನೆ, ಯಾವ ಸದಸ್ಯರಿಂದ, ಯಾರ ಎಲ್ಲ ಪೊಲೀಸ್ ರಿಪೋರ್ಟ್ ಇದೆ, ನಿಮ್ಗೆಲ್ಲ ಡೀಟೇಲ್ ಸಿಗುತ್ತೆ, ಮಾಹಿತಿ ಇದೆಯಲ್ಲ ಸರ್, ಹೇಳ್ಬಿಡಿ ವೀಕ್ಷಕರ ಗಮನಕ್ಕೆ ಬರ್ಲಿ. ಯಾವ RSS ನ ಸಹೋದರ ಸಂಸ್ಥೆಯಿಂದ ಹಿಂದೂ ಸಂಘಟನೆಗಳು, ಹಿಂದುತ್ವವಾದಿ ಸಂಘಟನೆಗಳು. ನನಗೆ ಗೊತ್ತಿಲ್ಲ ಸರ್, ನಾನೊಂದು ಬ್ರೇಕ್ ಹೋಗಿ ಬರ್ತೀನಿ. ಅದಾದ್ಮೇಲೆ ಸ್ಪೆಸಿಫಿಕ್ ಆಗಿ ಉತ್ತರ ಬೇಕು ನಿಮ್ಮಿಂದ. ದಂಡದ್ ಕಂಡ್ರೆ ಭಯ ಯಾಕೆ ಪಡ್ಬೇಕು, ದಂಡಕ್ಕೆ ಬದಲಾಗಿ ಬಂದೂಕ್ ಹಿಡಿತೀವಿ ಅನ್ನೋ ಮನಸ್ಥಿತಿ ಯಾಕೆ ಬರ್ಬೇಕು, ಇದ್ರ ಬಗ್ಗೆನೇ ನನಗೊಂದು ಮತ್ತೊಂದಷ್ಟು ಅನುಮಾನ ಇದೆ. ಉತ್ತರ ಕಂಡುಕೊಳ್ಳೋಣ. ಒಂದಷ್ಟು ಆರೋಪಗಳನ್ನ ಬ್ರೇಕ್ ಇಂತ ಮುಂಚೆ ರಾಜಗೋಪಾಲ್ ಅವರು ಮಾಡ್ತಾ ಇದ್ರು. ದಂಡ ಹಿಡಿದು ಒಂದ್ ರೀತಿಯಲ್ಲಿ ಆತಂಕ, ಯಾಕಂತಂದ್ರೆ RSS ನ ಕೆಲ ಸಹ ಸಂಸ್ಥೆಗಳು